ಹೆಲೋ ಫ್ರೆಂಡ್ಸ್, ಈ ಹಿಂದೆ ಮಾಡಿದ ವಿಡಿಯೋದಲ್ಲಿ ರಿಜಿಸ್ಟರ್ ಹೇಗೆ ಮಾಡುವುದು ಮಾತ್ರ ಹೇಳಿದ್ದೆ. NSP OTRನಲ್ಲಿ ಪೇಸ್ KYC ಮಾಡಿ www.scholarship.governmentin ಲಾಗಿನ್ ಆಗಬೇಕು. 2024-25ರ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡುವುದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೇ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಬೇಕು. ಜಾಯ್ನ್ ಆದ ನಂತರ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆ, ಅದರ ಮೇಲೆ ಓಕೆ ಮಾಡಿ. ಓಕೆ ಮಾಡಿದ ನಂತರ ಎಂಟರ್ OTR ನಂಬರ್ ಅಂತ ಇದೆ. ನಿಮ್ಮ OTR ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ನಿಮ್ಮ OTR ನಂಬರನ್ನು ಎಂಟ್ರ್ ಮಾಡಿದ ನಂತರ ಇಲ್ಲಿ ಪಾಸ್ವರ್ಡ್ ಅಂತ ಇದೆ. ನೀವು ಕ್ರಿಯೇಟ್ ಮಾಡಿದ ಪಾಸ್ವರ್ಡನ್ನು ಇಲ್ಲಿ ಎಂಟ್ರ್ ಮಾಡಿ. ಪಾಸ್ವರ್ಡ್ ಎಂಟ್ರ್ ಮಾಡಿದ ನಂತರ ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಪಿನ್ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರ್ ಮಾಡಿದ ನಂತರ ಲಾಗಿನ್ ಮೇಲೆ ಪ್ರೆಸ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ಈ ರೀತಿ ಶೋ ಆಗುತ್ತೆ. ಎಲ್ಲ ಕರೆಕ್ಟ್ ಇದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಅಪ್ಲೈ ಫ್ರೆಶ್ ಅಂತ ಕ್ಲಿಕ್ ಮಾಡಿ. ಈ ರೀತಿ 2 ಬಾಕ್ಸ್ ಇರುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಇವೆರಡೂ ಬಾಕ್ಸ್ ಓಕೆ ಮಾಡಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಫ್ರೆಶ್ ಅಂತ ಓಕೆ ಮಾಡಿ. ನಿಮ್ಮ ಡೊಮೆಸ್ಟಿಕ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಸ್ಕಾಲರ್ಶಿಪ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಟೈಪ್ ಅಂತ ಇದೆ. ನೀವು ಸ್ಕಾಲರ್ಶಿಪ್ ಅಂತ ಅಲ್ಲಿ ಅಪ್ಲಿಕೇಶನ್ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಈ ರೀತಿ ಬರುತ್ತೆ. ಇದ್ರ ಮೇಲೆ ಓಕೆ ಅಂತ ಪ್ರೆಸ್ ಮಾಡಿ. ಮೈ ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಇದೆ, ಓಕೆ ಮಾಡಿ. ಓಕೆ ಮಾಡಿದ ನಂತರ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇದರ ಮೇಲೆ ಪ್ರೊಸೀಡ್ ಅಂತ ಓಕೆ ಮಾಡಿ. ಪ್ರೊಸೀಡ್ ಮೇಲೆ ಓಕೆ ಮಾಡಿದ ನಂತರ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಜನರಲ್ ಇನ್ಫಾರ್ಮೇಷನ್ ಶೋ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರು, ಡೊಮೆಸ್ಟಿಕ್ ಸ್ಟೇಟ್ ಅಂತ ಇವೆಲ್ಲ ಓಪನ್ ಆಗುತ್ತೆ. ಹಾಗೆ ಕೆಳಗಡೆ ಬಂದು ಬಿಟ್ಟು ಪರ್ಸನಲ್ ಇನ್ಫಾರ್ಮೇಷನ್ ಶೋ ಆಗುತ್ತೆ. ನಿಮ್ಮ ನೇಮ್, ಜೆಂಡರ್ ಇವೆಲ್ಲ. ಎಂಟರ್ ಯುವರ್ ಡೀಟೇಲ್ಸ್. ಕಮ್ಯುನಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಮ್ಯುನಿಟಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ರಿಲಿಜನ್, ನೀವು ಹಿಂದೂ ಇದ್ದರೆ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ರಿಲಿಜನ್ ಇದೆ ಅದು. ನಿಮ್ಮ ಫ್ಯಾಮಿಲಿ ಇನ್ಕಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ. ನೀವೇನಾದರೂ ಅಂಗವಿಕಲರಾಗಿದ್ದರೆ ಇಲ್ಲಿ ಎಸ್ ಅಂತ ಮಾಡಿ, ಇಲ್ಲಾದರೆ ನೋ ಅಂತ ಮಾಡಿ. ಮಾಡಿದ ನಂತರ ಇಲ್ಲಿ ಪೇರೆಂಟ್ಸ್ ಪ್ರೊಫೆಷನ್ ಅಂತ ಇದೆ. ನಿಮ್ಮ ಪೇರೆಂಟ್ಸ್ ಪ್ರೊಫೆಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ ನಿಮ್ಮ ಪೇರೆಂಟ್ಸ್ ಪ್ರೊಫೆಷನನ್ನು. ಇಲ್ಲಿ ಮೆಂಟಲ್ ಸ್ಟೇಟಸ್ ಅಂತ ಇದೆ, ಅದನ್ನು ನಿಮ್ಮ ಮೆಂಟಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ಎನಿ ಆಫ್ ದ ಪೇರೆಂಟ್ಸ್ ನಾಟ್ ಅಲೈವ್. ನಿಮ್ಮ ಮನೆಯಲ್ಲಿ ಯಾರಾದರೂ ಪೇರೆಂಟ್ಸ್ ತೀರಿಕೊಂಡಿದ್ದರೆ, ಡೆತ್ ಆಗಿದ್ದರೆ ಎಸ್ ಅಂತ ಮಾಡಿ, ಇಲ್ಲಾದರೆ ನಾಟ್ ಅಪ್ಲಿಕೇಬಲ್ ಅಂತ ಮಾಡಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಸ್ಟೇಟ್ ಕರ್ನಾಟಕ ತಾನೇ ತಗೊಳ್ಳುತ್ತದೆ. ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಲೊಕ್ಯಾಲಿಟಿ ಅಂತ ಇದೆ. ನೀವು ನಗರ ಅಭ್ಯರ್ಥಿಯಾಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ತಾಲೂಕು. ಮಾಡಿದ ನಂತರ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌಸ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡನ್ನು ಎಂಟ್ರ್ ಮಾಡಬೇಕು. ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ಫುಲ್ಲಿ ಅಂತ ಆಯಿತು. ಓಕೆ ಅಂತ ಪ್ರೆಸ್ ಮಾಡಬೇಕು.
ಮಾಡಿದ ನಂತರ ಪ್ರೆಸೆಂಟ್ ಕೋರ್ಸ್ ಕ್ಲಾಸ್ ಡೀಟೇಲ್ಸ್ ಅಂತ ಇರುತ್ತೆ. ನಿಮ್ಮ ಇನ್ಸ್ಟಿಟ್ಯೂಟನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ಇಲ್ಲಿ ಗೆಟ್ ಇನ್ಸ್ಟಿಟ್ಯೂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಿಸ್ಟಿಕ್ ಅಂತ ಇದೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡ ನಂತರ ಇಲ್ಲಿ ಸರ್ಚ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಆಟೋಮೆಟಿಕ್ ತಾನೇ ಫಿಲಪ್ ಆಗುತ್ತೆ. ಇಲ್ಲಿ ಪ್ರೆಸೆಂಟ್ ಕ್ಲಾಸ್ ಕೋರ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಕ್ಲಾಸ್ ಇದೆ, ಯಾವ ಕೋರ್ಸ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಕ್ಲಾಸ್ ಕೋರ್ಸ್ ಯಾವ ಇಯರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಸ್ತುತ ಇಯರನ್ನು. ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್, ನಿಮ್ಮ ಕಾಲೇಜ್ ಸ್ಟಾರ್ಟ್ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ಮಿಷನ್ ರಿಜಿಸ್ಟರ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಕಾಲೇಜಲ್ಲಿ ಕೊಟ್ಟಿರ್ತಾರೆ. ಅಡ್ಮಿಷನ್ ಎನ್ರೋಲ್ಮೆಂಟ್ ಇಯರ್, ನೀವು ಯಾವಾಗ ಅಡ್ಮಿಷನ್ ಮಾಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೂಲ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟ್ರ್ ಮಾಡಿ. ನಿಮ್ಮ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡ ನಂತರ ಮೋಡ್ ಆಫ್ ಸ್ಟಡಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಹಾಸ್ಟೆಲರ್ ಅಂತ ಇದೆ, ನೀವು ಏನಾದರೂ ಹಾಸ್ಟೆಲ್ಗಿದ್ರೆ ಎಸ್ ಅಂತ ಮಾಡ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಮಾಡ್ಕೊಳ್ಳಿ. ಮಾಡಿಕೊಂಡ ನಂತರ ಹಾಗೆ ಕೆಳಗೆ ಬನ್ನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸನ್ನು ಕೇಳುತ್ತೆ. ನೀವು ಹಿಂದೆ ಓದಿದಂಥ ಬೋರ್ಡ್ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇನ್ನೊಂದಿದೆ, ಪ್ರೀವಿಯಸ್ ಪಾಸಿಂಗ್ ಇಯರ್. ನಿಮ್ಮ ಪ್ರೀವಿಯಸ್ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೀವಿಯಸ್ ಕ್ಲಾಸ್ ಕೋರ್ಸ್ ಅಂತ ಇದೆ, ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೀವಿಯಸ್ ಕ್ಲಾಸ್ ರಿಸಲ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ನಿಮ್ಮ 10th ಕ್ಲಾಸ್ ಡೀಟೇಲ್ಸನ್ನು ಕೇಳುತ್ತೆ, ರೂಲ್ ನಂಬರು, ಬೋರ್ಡ್ ನೇಮು ಇವೆಲ್ಲ ಕೇಳುತ್ತೆ. ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಿ. ಮಾಡಿದ ನಂತರ ಸೆಕೆಂಡ್ ಇಯರ್ ಕ್ಲಾಸ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಿಮ್ಮ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಡೀಟೇಲ್ಸ್ ಅಂತ ಇದೆ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾದರೆ ಸ್ಕಿಪ್ ಮಾಡಿದರೆ ನಡೆಯುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು, ಫೋಟೋ ಹೊಡೆದು. ಇಂಥ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆದಮೇಲೆ ನಿಮ್ಮ ಸ್ಕಾಲರ್ಶಿಪ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿ ಒಂದು ಪ್ರಿಂಟ್ ಬರುತ್ತೆ, ಅದನ್ನು ಪ್ರಿಂಟ್ ನೀವು ತೆಗೆದಿಟ್ಟುಕೊಳ್ಳಬಹುದು. ಈ ರೀತಿ ಅಪ್ಲಿಕೇಶನನ್ನು ಹಾಕಬಹುದು. ಥ್ಯಾಂಕ್ ಯು.